ನಮಸ್ಕಾರ. ಎರಡನೆಯ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ. ಘೋಷಣೆ ಆಯಿತು ನೋಡಿ. ಹೊಸ ಪ್ಲೇಯಿಂಗ್ 11 ಹೀಗಿರಲಿದೆ ಹೆಡ್ ಟು ಹೆಡ್ ರೆಕಾರ್ಡ್ ಜೊತೆಗೆ ಪಿಚ್ ರಿಪೋರ್ಟ್. ಇನ್ನು ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ರೋಚಕ ಪಂದ್ಯ ಈ ಒಂದು ಎಂ ಚಿನ್ನಸ್ವಾಮಿ ಅಂಕಣದಲ್ಲಿ ಇಂದು ಸಾಯಂಕಾಲ 7:30ಕ್ಕೆ ಆರಂಭವಾಗಲಿದ್ದು, ಆದರೆ ಈ ಒಂದು ಪಂದ್ಯಕ್ಕೆ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಆರ್ಸಿಬಿ ಪ್ಲೇಯಿಂಗ್ 11 ಜೊತೆಗೆ ಪಿಚ್ ರಿಪೋರ್ಟ್, ಹೆಡ್ ಟು ರೆಕಾರ್ಡ್ ಹೇಗಿದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್ಸಿಬಿ ತಂಡ ಇಂದು ಸಿಎಸ್ಕೆ ತಂಡವನ್ನು ಸೋಲಿಸುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ರೋಚಕ ಮಹಾಯುದ್ಧ ಸಾಯಂಕಾಲ 7:30ಕ್ಕೆ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದರೆ, ಸ್ನೇಹಿತರೆ, ಇತ್ತ ಆರ್ಸಿಬಿಯ ಪ್ಲೇಯಿಂಗ್ 11ನಲ್ಲಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇರಲಿದೆ. ಇನ್ನು ಆರ್ಸಿಬಿ ತಂಡ ಈ ಬಾರಿ ಮೊದಲ ಓಪನಿಂಗ್ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡವನ್ನು ಬಗ್ಗು ಬಡಿದು ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡ್ರೆ, ಅಂದರೆ 200 ಚೇಂಜ್ ಮಾಡಿ ಬರ್ತಾಯಿದ್ರೆ, ಹೀಗಾಗಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ಒಂಥರ ಒಳ್ಳೆಯ ಸುದ್ದಿ. ಯಾಕೆಂದರೆ ಆರ್ಸಿಬಿ 200 ಹೊಡೆದರೂ ಕೂಡ ಚೇಂಜ್ ಮಾಡಿಕೊಂಡು ಬರ್ತಾ ಇದರಿಂದ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ಒಳ್ಳೆಯ ಫಾರ್ಮ್ಲಿದ್ದಾರೆ. ಹೀಗಾಗಿ ಆರ್ಸಿಬಿ ಬ್ಯಾಟ್ಸ್ಮನ್ ಒಳ್ಳೆಯ ಫಾರ್ಮ್ಲಿರುವಾಗ ಎದುರಾಗಿರೋದು ಸಿಎಸ್ಕೆ. ಬಟ್ ಸಿಎಸ್ಕೆ ಕಳೆದ 2 ಪಂದ್ಯಗಳಲ್ಲಿ ಕೂಡ ಹೀನಾಯ ಸೋಲುಂಡು ಬರ್ತಾಯಿದ್ರೆ, ಇತ್ತ ಆರ್ಸಿಬಿ ಒಟ್ಟು ಭರ್ಜರಿ ಲಯದೊಂದಿಗೆ ಓಪನಿಂಗ್ ಮಾಡಿದೆ. ಹೀಗಾಗಿ ಎರಡನೆಯ ಪಂದ್ಯಕ್ಕೂ ಕೂಡ ಅದನ್ನು ಮುಂದುವರಿಸುವ ಸಾಧ್ಯತೆ. ಇನ್ನು ಆರ್ಸಿಬಿ ಪರವಾಗಿ ವಿರಾಟ್ ಕೊಹ್ಲಿ ಆಗಲಿ, ಜೊತೆಗೆ ರಜತ್ ಪಾಟಿದಾರ್, ಇನ್ನು ಕುನಾಲ್ ಪಾಂಡ್ಯ ಅಂತ ಆಟಗಾರರಿದ್ದು ಬಲಿಷ್ಠ ಪಡೆಯನ್ನು ಹೊಂದಿದೆ. ಸಿಎಸ್ಕೆ ಪರವಾಗಿ ಕೂಡ ಸಂಜು ಸ್ಯಾಮ್ಸನ್ ಕಡೆಯಿಂದ ಅಷ್ಟೊಂದು ರನ್ಗಳು ಚೆನ್ನಾಗಿ ಬರ್ತಾಯಿಲ್ಲ. ಬಟ್ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವ ಪಂದ್ಯಕ್ಕೆ ಆರ್ಸಿಬಿ ಪ್ಲೇಯಿಂಗ್ 11 ಕಡೆ ನಾವು ನೋಡ್ತಾ ಬರೋದಾದರೆ, ಆರ್ಸಿಬಿ ಪ್ಲೇಯಿಂಗ್ 11ಗೆ ಜಾಸ್ ಹಜಲ್ವುಡ್ ಅವರು ಬರುವ ಸಾಧ್ಯತೆ ಇದೆ. ಜಾಸ್ ಹಜಲ್ವುಡ್ ಮೊದಲ ಪಂದ್ಯದಿಂದ ಆರ್ಸಿಬಿ ತಂಡದಿಂದ ಹೊರಗುಳಿದಿದ್ದು, ಎರಡನೆಯ ಪಂದ್ಯಕ್ಕೆ ಒಂದು ಸಿಎಸ್ಕೆ ವಿರುದ್ಧ ಬರುವ ಸಾಧ್ಯತೆಯನ್ನು ಕೂಡ ಹೆಚ್ಚಿದೆ. ಯಾಕೆ ಅಂದರೆ ಜಕೋಬ್ ಪೆಪ್ಪಿ ಕೂಡ ಮೊದಲ ಪಂದ್ಯಕ್ಕೆ ಆಡಿದ್ದು, ಹೀಗಾಗಿ ಜಕೋಬ್ ಪೆಪ್ಪಿ ಕೂಡ 3 ಪ್ರಮುಖ ವಿಕೆಟ್ಗಳನ್ನು ಪಡೆದಿದ್ದರು. ಇನ್ನು ಎಸ್ಆರ್ಎಚ್ ವಿರುದ್ಧ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಂತಹ ಜಕೋಬ್ ಪೆಪ್ಪಿ ಅವರನ್ನೇ ಆರ್ಸಿಬಿ ಕಣಕ್ಕೆ ಇಳಿಸುತ್ತಾ, ಇನ್ನು ಜಾಸ್ ಹಜಲ್ವುಡ್ ಬಂದರೆ ಜಾಸ್ ಹಜಲ್ವುಡ್ಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಮಾಡಿಕೊಡುತ್ತಂತ ಕಾದು ನೋಡಬೇಕಾಗಿದೆ. ಇನ್ನು ಎರಡನೆಯ ಬದಲಾವಣೆ ಏನಪ್ಪ ಅಂದರೆ ಅಭಿನಂದನ್ ಸಿಂಗ್. ಇನ್ನು ಅಭಿನಂದನ್ ಸಿಂಗ್ ಏನಪ್ಪ ಅಂದರೆ ಮೊದಲ ಪಂದ್ಯದಲ್ಲಿ ಸಿಕ್ಕಾಪಟ್ಟೆ ದುಬಾರಿ ಆದರು. ಹೀಗಾಗಿ ಅವರ ಜಾಗಕ್ಕೆ ಮತ್ತೋರ್ವ ಆಟಗಾರ ಉಮೇಶ್ ಯಾದವ್ ಅವರು ಬರುವ ಸಾಧ್ಯತೆಯೂ ಕೂಡ ಇದೆ. ನೆಟ್ ಪ್ರಾಕ್ಟೀಸ್ನಲ್ಲಿ ಉಮೇಶ್ ಯಾದವ್ ಕೇವಲ 12 ರನ್ಗೆ 6 ವಿಕೆಟ್ ಪಡೆದು ಆರ್ಸಿಬಿ ಬಾಲಿಂಗ್ನಲ್ಲಿ ಮತ್ತಷ್ಟು ಆನೆಬಲ ತಂದಿದ್ದಾರೆ. ಹೀಗಾಗಿ ಆರ್ಸಿಬಿ ತಂಡಕ್ಕೆ ಈಗಾಗಲೇ ಭುವನೇಶ್ವರ್ ಕುಮಾರ್ ಇರೋದರಿಂದ ಮತ್ತೊಬ್ಬ ಫಾಸ್ಟ್ ಬೌಲರ್ ಉಮೇಶ್ ಯಾದವ್ ಬಂದರೆ ಆರ್ಸಿಬಿ ಸಖತ್ತಾಗಿ ಬೌಲಿಂಗ್ ಲೈನಪ್ ಕಾಣ್ತಿದೆ. ಇದು ಏನಪ್ಪ ಅಂದರೆ ಆರ್ಸಿಬಿ ಬೌಲಿಂಗ್ ಆದರೆ, ಇತ್ತ ಬ್ಯಾಟಿಂಗ್ನಲ್ಲಿ ಎಂದಿನಂತೆ ವಿರಾಟ್ ಮತ್ತು ಸಾಲ್ಟ್ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿದರೆ, ನಂಬರ್ 3ಯಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಮೊದಲ ಪಂದ್ಯದಲ್ಲಿ ಕೂಡ ಅಬ್ಬರದ ಬ್ಯಾಟಿಂಗ್ ಮಾಡಿ ಎಸ್ಆರ್ಎಚ್ ತಂಡವನ್ನು ಧೂಳಿಪಟ ಮಾಡಿದರು. ಹೀಗಾಗಿ ನಂಬರ್ 3 ಅವರಿಗೆ ಚಾನ್ಸ್ ಸಿಕ್ಕರೆ, ನಂಬರ್ 4 ನಾಯಕ ರಜತ್ ಪಾಟಿದಾರ್, ನಂಬರ್ 5ಯಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಕುನಾಲ್ ಪಾಂಡ್ಯ, ನಂಬರ್ 7 ಟಿಮ್ ಡೇವಿಡ್, ನಂಬರ್ 8ಲ್ಲಿ ನಮ್ಮ ತಂಡದ ಸ್ಟಾರ್ ಆಟಗಾರ ರೊಮಾರೋ ಶೆಫರ್ಡ್ ಅವರು ಬರಲಿದ್ದಾರೆ. ನಂಬರ್ 9ನಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಹಜಲ್ವುಡ್, ನಂಬರ್ 11ನಲ್ಲಿ ಬಾಲಿಂಗ್ ವಿಭಾಗದಲ್ಲಿ ಉಮೇಶ್ ಯಾದವ್ ಅಥವಾ ನಮ್ಮ ತಂಡಕ್ಕೆ ಅಭಿನಂದನ್ ಸಿಂಗ್ ಅವರಿದ್ದರೆ, ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆರ್ಸಿಬಿ ತಂಡಕ್ಕೆ ನಾವು ಸುಯೇಶ್ ಶರ್ಮಾ ಅವರನ್ನು ನೋಡ್ಬೋದು. ಇದು ಆರ್ಸಿಬಿ ಪ್ಲೇಯಿಂಗ್ 11 ಆಯಿತು. ಅಂದರೆ ಹೆಡ್ ಟು ಹೆಡ್ ರೆಕಾರ್ಡ್ ವಿಚಾರಕ್ಕೆ ಬರೋದಾದರೆ, ಇನ್ನು ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳು IPL ಇತಿಹಾಸದಲ್ಲಿ ಒಟ್ಟಾರೆಯಾಗಿ 35 ಬಾರಿ ಮುಖಾಮುಖಿಯಾಗಿದ್ದು, ಅದರಲ್ಲಿ ಆರ್ಸಿಬಿ 13 ಬಾರಿ ಗೆದ್ದರೆ ಸಿಎಸ್ಕೆ 21 ಬಾರಿ ಗೆದ್ದಿದೆ. ಬಟ್ ಒಂದು ಪಂದ್ಯ ಯಾವುದೇ ರಿಸಲ್ಟನ್ನು ಕಂಡಿಲ್ಲ. ಇನ್ನು ಹೈಯೆಸ್ಟ್ ಸ್ಕೋರ್ ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ 218 ಹೊಡೆದರೆ, ಸಿಎಸ್ಕೆ ಆರ್ಸಿಬಿ ವಿರುದ್ಧ 226 ಹೊಡೆದಿದೆ. ಬಟ್ ಲೋಯೆಸ್ಟ್ ಸ್ಕೋರ್ ಆರ್ಸಿಬಿದು ಸಿಎಸ್ಕೆ ವಿರುದ್ಧ 70 ಆದರೆ ಸಿಎಸ್ಕೆದು ಆರ್ಸಿಬಿ ವಿರುದ್ಧ 82 ಆಗಿದೆ. ಇನ್ನು ಎರಡೂ ತಂಡಗಳು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನೋಡ್ತಾ ಬರೋದಾದರೆ, 12 ಬಾರಿ ಮುಖಾಮುಖಿಯಾಗಿದ್ದು, ಆರ್ಸಿಬಿ 6ರಲ್ಲಿ ಗೆದ್ದರೆ ಸಿಎಸ್ಕೆ 5ರಲ್ಲಿ ಗೆದ್ದಿದೆ. ಬಟ್ ಒಂದು ಪಂದ್ಯ ಮಳೆಯಿಂದ ರದ್ದಾದರೆ, ಇತ್ತ ಹೈಯೆಸ್ಟ್ ಸ್ಕೋರ್ ಆರ್ಸಿಬಿ 218 ಹೊಡೆದರೆ ಸಿಎಸ್ಕೆ 226 ರನ್ನನ್ನು ಹೊಡೆದಿದೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಕಳೆದ 6 ಪಂದ್ಯಗಳಲ್ಲಿ ನೋಡ್ತಾಯಿದ್ರೆ ಆರ್ಸಿಬಿ 4 ಬಾರಿ ಗೆದ್ದಿದೆ. 2025ರ ಸೀಸನ್ನಲ್ಲಿ 2-2 ಪಂದ್ಯವನ್ನು ಆರ್ಸಿಬಿ ಗೆದ್ದುಕೊಂಡ್ರೆ, ಇತ್ತ ಈ ಒಂದು ಪಂದ್ಯ ಗೆಲ್ಲುವ ತಬಕದಲ್ಲಿ ಆರ್ಸಿಬಿ ಬಳಗ ಇದೆ ಅಂತಲೇ ಹೇಳ್ಬೋದಾಗಿದೆ. ಬಟ್ ಇಲ್ಲಿ ಪಿಚ್ ನೋಡ್ತಾ ಬರೋದಾದರೆ, ಈ ಒಂದು ಪಿಚ್ ಬ್ಯಾಟ್ರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಬಟ್ ಇನಿಷಿಯಲ್ ಪವರ್ ಪ್ಲೇನಲ್ಲಿ ಯಾರು ಚೆನ್ನಾಗಿ ಬಾಲ್ ಮಾಡ್ತಾರೆ ಅವರಿಗೆ ಈ ಒಂದು ಪಿಚ್ ಹೆಲ್ಪ್ ಇದೆ. ಪವರ್ ಪ್ಲೇನಲ್ಲಿ ಫಾಸ್ಟ್ ಬೌಲರ್ಗೆ ಹೆಲ್ಪ್ ಇರಲಿದ್ದು, ಮಿಡಲ್ ಓವರ್ನಲ್ಲಿ ಸ್ಪಿನ್ನರ್ಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ.
ಹೀಗಾಗಿ ಗ್ರೌಂಡ್ ಚಿಕ್ಕದಾಗಿರೋದ್ರಿಂದ ಈ ಒಂದು ಪಂದ್ಯದಲ್ಲಿ ಕೂಡ ಸಿಕ್ಸರ್ಗಳ ಸುರಿಮಳೆಯನ್ನು ನೀವು ನೋಡ್ಬೋದು. ಇದು ಏನಪ್ಪ ಅಂದರೆ RCB ಮತ್ತು CSK ನಡುವಿನ ಒಂದು ಮಹಾ ಯುದ್ಧ ಅಂತಲೇ ಹೇಳ್ಬೋದಾಗಿದೆ. ಬಟ್ ಈ ಒಂದು ಹೈ ವೋಲ್ಟೇಜ್ ಮ್ಯಾಚನ್ನು ಯಾರು ಗೆಲ್ತಾರೆ ಅಂತ ಕಾದೋಣ. ಅಂದರೆ ಈ ವಿಡಿಯೋದಲ್ಲಿ ನಾನು ಸದ್ಯಕ್ಕೆ ಈಗ RCB ತಂಡದ ಪ್ಲೇಯಿಂಗ್ 11 ಜೊತೆಗೆ ಹೆಡ್ ಟು ಹೆಡ್ ರೆಕಾರ್ಡ್ ಪಿಚ್ ರಿಪೋರ್ಟ್ ಬಗ್ಗೆ ತಿಳಿಸಿದ್ದೇನೆ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ RCB ಪ್ಲೇಯಿಂಗ್ 11 ಇಂದಿನ ಪಂದ್ಯಕ್ಕೆ ಯಾವ ಥರ ಇರಬೇಕಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.